ನಮಸ್ಕಾರ. ಇದು ನಿಮ್ಮ ಡಾಕ್ಟರ್ ಜಯಕುಮಾರ್, ಕಾರ್ಡಿಯಾಲಜಿಸ್ಟ್, ಶಿವಯೋಗ ಹಾಸ್ಪಿಟಲ್, ಮೈಸೂರು. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸಂಕ್ಷಿಪ್ತವಾಗಿ ಆಂಜಿಯೋಗ್ರಾಮ್, ಕ್ಯಾತ್ ಲ್ಯಾಬ್, ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ ಅಂತ ಏನೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾನೆ. ಸೊ ಯೂಶ್ವಲಿ ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ ಆಂಜಿಯೋಗ್ರಾಮ್ ಅಂದರೆ ಏನೋ ದೊಡ್ಡದಾಗಿ ಆಪ್ರೇಷನ್ ಮಾಡಿಬಿಡ್ತಾರೆ, ಕಟ್ ಮಾಡ್ತಾರೆ, ಬಿಡ್ತಾರೆ, ಬೇರೆ ಆಪ್ರೇಷನ್ಗೊಳ್ತಾರೆ ಅಂತ. ದಯವಿಟ್ಟು ಆ ತಪ್ಪು ಕಲ್ಪನೆ ಇರಬೇಡಿ. ಯೂಶ್ವಲಿ ಆಂಜಿಯೋಗ್ರಾಮ್ ಒಂದು ಪೇನ್ಲೆಸ್ ಪ್ರೊಸೀಜರ್ ಆಗಿ ಮಾಡ್ತಾರೆ. ಯೂಶ್ವಲಿ ಸಾಮಾನ್ಯವಾಗಿ ಒಂದು ರಕ್ತನಾಳ ಇರುತ್ತೆ. ಯೂಶ್ವಲಿ ಕೈಯಲ್ಲಿ ಅಥವಾ ಕಾಲಲ್ಲಿ ಇರೋ ಒಂದು ರಕ್ತನಾಳದಲ್ಲಿ ಒಂದು ಸಣ್ಣದಾಗಿ ಒಂದು ವೈರನ್ನ ಮೂಲಕ ನಾವು ಹೃದಯದವರೆಗೂ ವೈರನ್ನು ಕಳಿಸಿ ಕೆತ್ತದ ಮೂಲಕ ಇಂಜೆಕ್ಷನ್ ಕೊಟ್ಟು ಮಾಡೋ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್, ಪರೀಕ್ಷೆ ಅದು. ಓಕೆ, ಆಂಜಿಯೋಗ್ರಾಮ್ ಅನ್ನೋದು ಒಂದು ಪರೀಕ್ಷೆ, ಟ್ರೀಟ್ಮೆಂಟ್ ಅಲ್ಲ. ಆಂಜಿಯೋಗ್ರಾಮ್ ಮಾಡೋ ಉದ್ದೇಶ ಏನಕ್ಕೆ ಅಂತಂದರೆ 3 ಪಾಯಿಂಟ್ಸ್ ಡಿಸೈಡ್ ಮಾಡುತ್ತೆ ನಾವು ಯಾಕೆ ಆಂಜಿಯೋಗ್ರಾಮ್ ಮಾಡ್ತೀವಿ ಅಂತ. ಯಾವುದೇ ಹೃದಯಘಾತ ಆದಾಗ ಹೃದಯಕ್ಕೆ ರಕ್ತ ಚಲನೆ ಕಮ್ಮಿ ಆಗಿರುತ್ತೆ. ಈಗ ಹೇಗೆ ಪವರ್ ಬೇಕಲ್ಲ, ಕಂಟಿನ್ಯೂಸ್ ಪವರ್ ಇದ್ದಾಗಲೇ ಅದು ಆಗೋನ್ ಕೆಲಸ ಮಾಡೋದು. ಹೃದಯಕ್ಕೂ ಸಹ ಕಂಟಿನ್ಯೂಸ್ ರಕ್ತ ಚಲನೆ ಬೇಕು. ಯಾವುದಾದ್ರೂ ರಕ್ತನಾಳದಲ್ಲಿ ರಕ್ತ ಸಂಚಲನ ಕುಂಠಿತವಾದಾಗ ಅಥವಾ ಕಮ್ಮಿ ಆದಾಗ ಅಥವಾ ಬ್ಲಾಕ್ ಆದಾಗ ಏನಾಗುತ್ತೆ, ಹೃದಯಘಾತ ಆಗುತ್ತೆ. ಆ ಹೃದಯದ ರಕ್ತನಾಳ ನೋಡೋ ಪರೀಕ್ಷೆಗೆ ನಾವು ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ಭಗವಂತ ಎಲ್ಲರಿಗೂ 3 ರಕ್ತನಾಳ ಕೊಟ್ಟಿರ್ತಾನೆ. ಸೊ ಆ 3 ರಕ್ತನಾಳ ಪರೀಕ್ಷೆಗೆ ಆಂಜಿಯೋಗ್ರಾಮ್ ಅಂತ ಅನ್ನೋದು ನಾವು ಕ್ಯಾತ್ ಲ್ಯಾಬಲ್ಲಿ ಮಾಡ್ತೀವಿ. ನಾವು ಆಂಜಿಯೋಗ್ರಾಮ್ ಮಾಡೋದು 3 ಉದ್ದೇಶಕ್ಕೆ. ನಾನು ಆಗಲೇ ಹೇಳ್ದಂಗೆ ಅದೊಂದು ಟೆಸ್ಟ್, ಟ್ರೀಟ್ಮೆಂಟ್ ಅಲ್ಲ. ಸೊ ಆಂಜಿಯೋಗ್ರಾಮ್ ಮೊದಲನೇ ಇದ್ರದ್ದು ನಿಜವಾಗ್ಲೂ ರಕ್ತನಾಳಗಳು ಹೇಗಿದೆ ಅಂತ ಗೊತ್ತಾಗುತ್ತೆ. ರಕ್ತನಾಳ ನಿಜವಾಗ್ಲೂ ಬ್ಲಾಕೇಜ್ ಇದೆಯೇ ಇಲ್ವೋ ಅಂತ ಗೊತ್ತಾಗುತ್ತೆ. 2ನೇ ಪಾಯಿಂಟು, ಆ ಬ್ಲಾಕೇಜು ಯಾವ ರಕ್ತನಾಳದಲ್ಲಿದೆ, ಆ ರಕ್ತನಾಳದ ಯಾವ ಭಾಗದಲ್ಲಿದೆ, ಮತ್ತು ಆ ರಕ್ತನಾಳದಲ್ಲಿ ಎಷ್ಟು ಪರ್ಸೆಂಟೇಜ್ ಆ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. 3ನೇ ಪಾಯಿಂಟು, ಆ ಬ್ಲಾಕೇಜ್ಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಂದರೆ ಆಂಜಿಯೋಗ್ರಾಮ್ ಮಾಡಿದವ್ರಿಗೆಲ್ಲ ಬ್ಲಾಕೇಜ್ ಇರುತ್ತೆ, ಆಪ್ರೇಷನ್ ಆಗಬೇಕು ಅಂತ ಇಲ್ಲ. ಸೊ ಯೂಶ್ವಲಿ 3rd ಪಾಯಿಂಟಲ್ಲಿ ಕೆಲವು ಬ್ಲಾಕೇಜ್ಗಳು ಯೂಶ್ವಲಿ ಮೆಡಿಸಿನಲ್ಲೇ ಕ್ಲಿಯರ್ ಆಗುತ್ತೆ, ಮೆಡಿಸಿನಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಕೆಲವು ಬ್ಲಾಕೇಜು 1 ಅಥವಾ 2 ಬ್ಲಾಕೇಜ್ ಅನ್ನೋ ಇಂಪಾರ್ಟೆಂಟ್ ಬ್ಲಾಕೇಜ್ ಅಂತ ಹೇಳ್ತೀವಿ. ಆ ಬ್ಲಾಕೇಜ್ ಏನೋ ಇತ್ತು ಅಂದ ಪಕ್ಷದಲ್ಲಿ ಅದಕ್ಕೆ ನಾವು ಆಂಜಿಯೋಬ್ಲಾಸ್ಟ್ ಅಂತ ಹೇಳ್ತೀವಿ. ಆಂಜಿಯೋಬ್ಲಾಸ್ಟ್ ಅಂದರೆ ಬಲೂನ್ ಹಾಕಿ ಸ್ವಲ್ಪ ದೊಡ್ಡದು ಮಾಡ್ತೀವಿ, ಆ ಜಾಗನ, ಬ್ಲಾಕ್ ಆಗಿರೋ ಜಾಗನ, ಮತ್ತು ಆ ಜಾಗಕ್ಕೆ ಸ್ಟೆಂಟ್ ಅಂತ ಹಾಕ್ತೀವಿ. ಸ್ಟೆಂಟ್ ಅಂದರೆ ಸ್ಪ್ರಿಂಗ್ ಥರ ತಿರೋ ರಕ್ತನಾಳ ಈಗ ಓಪನ್ ಆಗಿರೋ ರಕ್ತನಾಳ ತಿರೋ ಹಿಂಗೆ ಕೂಡ್ಕೋಬಾರ್ದು ಅಂತ ಸ್ಟೆಂಟ್ ಹಾಕ್ತೀವಿ. ಇದು 2ನೇ ಆಪ್ಷನ್. 3ನೇ ಆಪ್ಷನ್ನು ತುಂಬ 3 ರಕ್ತನಾಳಗಳು ಬ್ಲಾಕ್ ಆಗಿದ್ದು, ಮಲ್ಟಿಪಲ್ ಬ್ಲಾಕೇಜ್ ಅಂತ ಹೇಳ್ತು. 3 ರಕ್ತನಾಳಗಳು ಬ್ಲಾಕೇಜ್ ಇದ್ದು ನಾವು ಯಾವಾಗ ಸ್ಟೆಂಟ್ ಹಾಕೋಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಅಂಥ ಪೇಷಂಟಿಗೆ ಮಾತ್ರ ನಾವು ಬೈಪಾಸ್ ಕಳಿಸ್ತೀವಿ. ಸೊ ಅದು 10% ಜನಕ್ಕೆ ಅಷ್ಟೇ ಅಪ್ಲೈ ಆಗುತ್ತೆ. ಸೊ ಇವತ್ತಿನ ಒಂದು ಉದ್ದೇಶ ಏನಂದರೆ ಆಂಜಿಯೋಗ್ರಾಮ್ ಅನ್ನೋದು ಟೆಸ್ಟು, ಪೇನ್ಲೆಸ್ ಪ್ರೊಸೀಜರು. ದಯವಿಟ್ಟು ಅದಕ್ಕೆ ಯಾರೂ ಗಾಬರಿ ಅಥವಾ ಆತಂಕ ಆಗೋದು ಬೇಡ. ಸೊ 2ನೇದು ನಾನು ಹೇಳ್ಕೊಟ್ಟಿದ್ದೀನಿ, ಆಂಜಿಯೋಬ್ಲಾಸ್ಟ್ ಅಂದರೆ ಸ್ಟೆಂಟ್ ಅಂತ ಏನು ಅಂತ. ಸೊ ಅದಕ್ಕೊಂದ್ಸರಿ ಎಲ್ಲರಿಗೂ ಧೈರ್ಯವಾಗಿರಿ. ಯಾವುದೋ ಡಾಕ್ಟ್ರು ನಿಮಗೆ ಕಾರ್ಡಿಯಾಲಜಿಸ್ಟ್ ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಳಿ ಅಂದರೆ ಅದು ಡಯಾಗ್ನೋಸ್ಟಿಕ್ ಟೆಸ್ಟು, ಅದಕ್ಕೆ ಹಿಂದೇಟ್ ಹಾಕ್ಬೇಡಿ. ಓಕೆ, ನಮಸ್ಕಾರ.